सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपादाम्बुजन्मने सविलास महामोह ग्राहग्रासैककर्मणे तत्पादाम्बुरुहद्वन्द्वा सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲ ಆನಂದ ಪಂಚದಶಿ ಎಲ್ಲ ಶ್ರೋತೃ ವರ್ಗದ ಅಪೇಕ್ಷೆಯ ಮೇರೆಗೆ ಈ ತಂತ್ರಜ್ಞಾನ ಸಹಾಯದಿಂದ ಇವತ್ತು ಈ ವಿಜ್ಞಾನ ಇಷ್ಟು ಬೆಳವಣಿಗೆ ಆಗದೇ ಇದ್ದರೆ ಎಷ್ಟು ಸುರಕ್ಷಿತವಾಗಿ ನಾವು ವೇದಾಂತ ಶ್ರವಣ ವೇದಾಂತ ಚಿಂತನೆ ಬಹಳಷ್ಟು ದುರ್ಲಭ ಆಗ್ತಿತ್ತು. ಹಾಗಾಗಿ ತಂತ್ರಜ್ಞಾನಕ್ಕೆ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಕಳೆದ ಉಪನ್ಯಾಸದಲ್ಲಿ 5 ಕೋಶಗಳ ವಿವರಣೆಯನ್ನ, 5 ಕೋಶಗಳ ವ್ಯಾಪ್ತಿ ಮತ್ತು 5 ಕೋಶಗಳಲ್ಲಿರುವಂತಹ ದೋಷವನ್ನ ಗುರುತಿಸಿ ಈ 5 ಕೋಶಗಳು ಆತ್ಮನಾಗಲಾರವು ಅನ್ನುವಂತಹ ಒಂದು ನಿರ್ಣಯಕ್ಕೆ ವಿದ್ಯಾರಣ್ಯ ಮುನಿಗಳು ನಮ್ಮನ್ನು ಕರ್ಕೊಂಡು ಬಂದರು. ಆನಂದಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಈ ಎರಡರ ವಿಚಾರವನ್ನು ದೀರ್ಘವಾಗಿ ಚಿಂತನೆ ಮಾಡಿದ್ವಿ. ನಾವು ಸುಕೃತ ಪುಣ್ಯದಿಂದ ಪ್ರಾಪ್ತಿಯಾಗತಕ್ಕಂತಹದ್ದು ಆನಂದಮಯ ಕೋಶವಾದರೆ, ನಿದ್ರೆಯಲ್ಲಿ ಲಯವಾಗತಕ್ಕಂತಹದ್ದು ವಿಜ್ಞಾನಮಯ ಕೋಶ. ಈ ರೀತಿಯಾಗಿ ಆತ್ಮನ ಲಕ್ಷಣವನ್ನ ಆಧಾರವಾಗಿಟ್ಟುಕೊಂಡು ಯಾವುದು ತ್ರಿಕಾಲೇ ಬಾಧಿತೆ ಅಪಿ ತ್ರಿಕಾಲೇ ಅಬಾಧಿತೆ ಅಪಿ, 3 ಕಾಲಗಳಲ್ಲಿ 3 ಕಾಲಕ್ಕೆ ಅತೀತವಾಗಿರ್ತಕ್ಕಂತಹ, ಪಾಸ್ಟು ಫ್ಯೂಚರು ಪ್ರೆಸೆಂಟು 3 ಕಾಲಕ್ಕೆ ಅತೀತವಾಗಿರ್ತಕ್ಕಂತಹದ್ದು ಯಾವುದು ಸತ್ತು ವಸ್ತು ಇದೆಯೋ ಆ ವಸ್ತುವಿನ ಆಧಾರದ ಮೇಲೆ ಶರೀರವನ್ನು ವಿಭಾಗಿಸಿ ಶರೀರ ಕೂಡ ಆತ್ಮನಾಗಲಾರದು. ಹಾಗೆ ಚಿತ್ ಗುಣವಾದ
ಯಾವುದನ್ನ ಪ್ರಜ್ಞೆ ಅಂತ ಕರಿತೀವಿ, ಆ ಪ್ರಜ್ಞೆ ಇಲ್ಲದೆ ಇರತಕ್ಕಂತಹ ಯಾವುದನ್ನ ಶಕ್ತಿ ಅಂತ ಕರಿತೀವಿ, ಆ ಪ್ರಾಣಮಯ ಕೋಶ ಕೂಡ ಆತ್ಮನಾಗಲಾರದು. ಸಂಕಲ್ಪ ವಿಕಲ್ಪದಿಂದ ತೋರಿಕೊಳ್ತಕ್ಕಂತಹದ್ದು, ಸದಾ ಚಂಚಲವಾಗಿರ್ತಕ್ಕಂತಹದ್ದು ಯಾವುದು ಇದೆಯೋ ಅದು ಅನ್ಕಾನ್ಸಿಯಸ್ ಆಗಿ ಚಲಿಸ್ತಕ್ಕಂತಹದ್ದು ಯಾವ ಮನಸ್ಸು ಇದೆಯೋ ಆ ಮನಸ್ಸನ್ನ ಚಿತ್ತ ಅಂತಕ್ಕಂತಹ ಸ್ವರೂಪದಿಂದ ವಿಭಾಗ ಮಾಡಿ, ಚಿತ್ತ ಅಂತಕ್ಕಂತಹದ್ದು ಯಾವಾಗಲೂ ಕೂಡ ಸಾಕ್ಷಿಯಾಗಿರ್ತಕ್ಕಂತಹದ್ದು, ಯಾವಾಗಲೂ ಕೂಡ ಜಾಗೃತವಾಗಿರ್ತಕ್ಕಂತಹದ್ದು. ಯಜ್ಜಾಗ್ರ ಸುಷುಪ್ತಿ ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತ ಸಂಘಃ. ಪ್ರಾತಸ್ಮರಣೆಯಲ್ಲಿ ಶಂಕರರು ಮೂರು ಕಾಲದಲ್ಲಿ ಎಚ್ಚರವಾಗಿರ್ತಕ್ಕಂತಹದ್ದು ಯಾವುದು ಸ್ವರೂಪ ಇದೆಯೋ ಅದು ಬ್ರಹ್ಮ. ಆ ಒಂದು ಆಧಾರದ ಮೇಲೆ ಮನಸ್ಸು ಕೂಡ ಆತ್ಮನಾಗಲಾರದು. ಇನ್ನು ಅಹಂ ರೂಪದಲ್ಲಿ ಇದ್ದು ನಾನು ನಂದು ಅನ್ನುವಂತಹ ಯಾವುದು ಕರ್ತ ಇದೆಯೋ ಅದು ನಿದ್ರೆಯಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವುದರಿಂದ ಅದು ಕೂಡ ಆತ್ಮನಾಗಲಾರದು. ವಿಷಯಾದಿಗಳಿಂದ ಸುಕೃತ ಪುಣ್ಯದಿಂದ ಬಂದು ಹೋಗ್ತಕ್ಕಂತಹ ಆನಂದಮಯ ಕೋಶ ಆತ್ಮನಾಗಲಾರದು. ಯಾಕಂತಂದ್ರೆ ಆನಂದ ಅಂತಕ್ಕಂತಹದ್ದು ಪರಮಾತ್ಮನ ಲಕ್ಷಣ, ಸತ್ತು ಚಿತ್ತು ಆನಂದ. ಈ ಸಚ್ಚಿತ್ತ ಆನಂದದ ಲಕ್ಷಣದ ಆಧಾರದ ಮೇಲೆ ಈ 5 ಕೋಶಗಳು ಆತ್ಮನಾಗಲಾರವು ಅಂತ ಬಹಳ ಸ್ಪಷ್ಟವಾಗಿ ಕೈಕಿರಿಯ ಉಪನಿಷತ್ತಿನ ಆಧಾರದ ಮೇಲೆ ವಿಷಯವನ್ನ ಮಂಡನೆ ಮಾಡಿದರು. ಹೀಗೆ ವಿಷಯವನ್ನ ಆಲಿಸುವಂತಹ ಪೂರ್ವ ಪಕ್ಷಿ ಅವನು ಒಂದು ಪ್ರಶ್ನೆಯನ್ನ ಎತ್ತಿಕೊಂಡ. ಶ್ಲೋಕ ನಂಬರ್ 11. ನನು ದೇಹಮುಪಕ್ರಮ್ಯ ನಿದ್ರಾನಂದಾಂತ ವಸ್ತುಷು ನಾ ಭೂಮಾತ್ಮತ್ವಂ ಅನ್ಯಸ್ತು ನ ಕಶ್ಚಿತ್ ಅನುಭೂಯತೆ. ಈಗ ಅವನ ಪ್ರಶ್ನೆ ಬಹಳಷ್ಟು ಸೊಗಸಾಗಿದೆ ಮತ್ತು ಅವನ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆ ಕೂಡ ಆಗಿದೆ. ಅನ್ನಮಯ ಕೋಶದಿಂದ ಪ್ರಾರಂಭಿಸಿ ಆನಂದಮಯ ಕೋಶದವರೆಗೆ ಆತ್ಮನಾಗಲಾರದು ಅಂತ ಹೇಳಿದ್ರಲ್ವಾ? ಆಯ್ತು, ತುಂಬಾ ಚೆನ್ನಾಗಿ ತಾರ್ಕಿಕವಾಗಿ ತರ್ಕಬದ್ಧವಾಗಿ ವಿವರಣೆಯನ್ನ ಕೊಟ್ರಿ. ಅದನ್ನ ನಾವು ತಗೊಳ್ತೀವಿ. ಮತ್ತೆ ಹಾಗಾದ್ರೆ ಅನುಭವಿಸಲ್ಪಡೋನು ಯಾರು ಹಾಗಾರೆ? ಈ 5 ಕೋಶಗಳು ಕೂಡ ಆತ್ಮನಾಗ್ಲಾರು ಅಂತಂದ ಮೇಲೆ ನಾವು ಏನಾದರೂ ತಿಳಿಬೇಕು ಅಂತಂದ್ರೆ ಈ 5 ಕೋಶದಿಂದನೇ ತಿಳಿಬೇಕು. ಸಂತೋಷವನ್ನ ತಿಳಿಬೇಕು ಅಂತಂದ್ರೆ ಆನಂದಮಯ ಕೋಶನ ತಿಳಿಬೇಕು. ನನ್ನನ್ನ ನಾನು ಐಡೆಂಟಿಟಿ ಮಾಡ್ಕೋಬೇಕು ಅಂದ್ರೆ ವಿಜ್ಞಾನಮಯ ಕೋಶದಿಂದ, ಭಾವನೆಗಳ ಅಭಿವ್ಯಕ್ತಿ ಮನೋಮಯ ಕೋಶದಿಂದ, ಇಂದ್ರಿಯಗಳ ಆಸ್ವಾದನೆ ಪ್ರಾಣಮಯ ಕೋಶದಿಂದ, ಇದಕ್ಕೆಲ್ಲದಕ್ಕೆ ಆಧಾರವಾಗಿರತಕ್ಕಂತಹದ್ದು ಸ್ಥೂಲವಾಗಿರ್ತಕ್ಕಂತಹದ್ದು ಮತ್ತು ಎಲ್ಲ ಗೋಲಕಗಳನ್ನ ಹೊಂದಿರತಕ್ಕಂತಹದ್ದು ಅನ್ನಮಯ ಕೋಶ. ಇಷ್ಟು ಬಿಟ್ರೆ, ಈ 5 ಕೋಶಗಳು ಬಿಟ್ರೆ ಮತ್ತೆ ಇನ್ನು ಯಾವ ಕೋಶದಿಂದ ಆತ್ಮನನ್ನ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ? ಇದು ಸ್ವಲ್ಪ ಸೋಜಿಗದ ಪ್ರಶ್ನೆ ಮತ್ತು ವಾಸ್ತವಿಕ ಕೂಡ ಹೌದು. ನಾವು ಏನಾದರೂ ಜಗತ್ತಿನಲ್ಲಿ ಈ ಕೋಶಗಳ ಮುಖಾಂತರವಾಗಿ ಅನುಭವಿಸಲ್ಪಡ್ತೀವಿ.
ಕೋಶಗಳನ್ನ ಬಿಟ್ರೆ ಮತ್ತೆ ಇನ್ನೊಂದು ಅನುಭವಕ್ಕೆ ನಮಗೆ ಬೇರೆ ಯಾವುದು ಇಲ್ಲ. ಇಲ್ಲಿ ಮತ್ತೆ ನಾವೇನಾದ್ರೂ ಜಗತ್ತಿನಲ್ಲಿ ತಿಳ್ಕೋಬೇಕು ಅಂತಂದ್ರೆ ಈ 5 ಕೋಶಗಳನ್ನ ಬಿಟ್ರೆ ಮತ್ತೆ ಇನ್ನೊಂದು ಕೋಶ ಇಲ್ಲ ನಮಗೆ. ಹಾಗಾಗಿ ಈ ಆತ್ಮನನ್ನ ಯಾವುದರಿಂದ ತಿಳಿಯಲ್ಪಡುತ್ತದೆ? ಈ 5 ಕೋಶಗಳು ಬಿಟ್ಟರೆ ಶರೀರದಲ್ಲಿ ಮತ್ತೊಂದು ಕೋಶ ಇಲ್ಲ. ಈ 5 ಕೋಶಗಳಿಗೆ ಕೂಡ ಅವನು ಆತ್ಮನಲ್ಲ ಅಂತ ಹೇಳಿದ್ರಿ. ಮತ್ತೆ ಅವನನ್ನ ಯಾವುದರಿಂದ ನಾವು ಅನುಭವಿಸಲ್ಪಡಬೇಕು ಅಂತ ಹೇಳಿ ಪೂರ್ವ ಪಕ್ಷಿ ವಾದ. ಇದು ನಮಗೆ ಮೂಲದಲ್ಲಿ ನಮ್ಮೆಲ್ಲರಿಗೆ ಜೀವರಿಗೆ ಒಂದು ಅನುಭವ ಇದೆ. ಏನು ಅನುಭವ ಅಂತಂದ್ರೆ, ನಾವು ಹೊರಗಿನ ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಮತ್ತೆ ವಿಷಯಗಳಿರ್ಬೋದು, ಇವನ್ನ ಅರಿಯಲ್ವಿ, ಅನುಭವಿಸಲ್ಪಡ್ತೀವಿ. ಅವು ನಮ್ಮ ಇಂದ್ರಿಯಗಳ, ನಮ್ಮ ಕೋಶಗಳ ಮುಖಾಂತರವಾಗಿ ನಮ್ಮ ಅನುಭವಕ್ಕೆ ಬರ್ತವೆ. ನಮಗೆ ಇದು ಸ್ಟ್ರಾಂಗ್ ಆಗಿ ನಮ್ಮ ಆಳದಲ್ಲಿ ಬೀಜ ರೂಪದಲ್ಲಿ ಫಿಕ್ಸ್ ಆಗಿಬಿಟ್ಟದೆ ಈ ಅನುಭವ. ಏನಾದರೂ ತಿಳ್ಕೋಬೇಕು ಅಂತಂದ್ರೆ, ನಾನು ಅನುಭವಿಸಲ್ಪಡುವವನು, ಅನುಭವಿಸಲ್ಪಡುವಂತಹ ವಸ್ತು, ನಾನು ಜ್ಞಾತೃ, ಅನುಭವಿಸಲ್ಪಡ್ತಕ್ಕಂತಹ ವಸ್ತು ಜ್ಞೇಯ, ಅದರ ಜ್ಞಾನ, ಅದರ ದಾರಿ ಅಥವಾ ಅದರ ಅರಿವು ಜ್ಞಾನ. ಜ್ಞಾತೃ ಅನುಭವಿಸಲ್ಪಡ್ತಕ್ಕಂಥವನು, ಜ್ಞೇಯ ಅನುಭವಿಸಲ್ಪಡುವಂತಹ ವಸ್ತು, ಜ್ಞಾತೃ ಮತ್ತು ಜ್ಞೇಯಕ್ಕೆ ಆಧಾರವಾಗಿರ್ತಕ್ಕಂತಹದ್ದು ಯಾವುದು ಅರಿವು ಇದೆಯೋ ಅದು ಜ್ಞಾನ. ನಾವು ಯಾವುದೇ ವಸ್ತುಗಳನ್ನ ಜಗತ್ತಿನಲ್ಲಿ ಈ 3ರಿಂದ ಅರಿಯಲ್ಪಡುತ್ತೀವಿ. ಜ್ಞಾತೃ, ಜ್ಞಾನ, ಜ್ಞೇಯದಿಂದ. ಯಾಕಂದ್ರೆ ನಾವೆಲ್ಲ ಅರಿಯಲ್ಪಡುತ್ತೋ ಅವು ನಮಗಿಂತ ಭಿನ್ನವಾಗಿರ್ತಕ್ಕಂತಹ ವಸ್ತುಗಳು. ಯಾವುದು ನಮಗಿಂತ ಭಿನ್ನವಾಗಿದೆಯೋ ಆ ವಸ್ತುವನ್ನ ನಾವು ಈ ಕರ್ಣಗಳ ಮೂಲಕ ಅರಿತೀವಿ. ಅದು ನಮಗಿಂತ ಭಿನ್ನವಾಗಿರ್ತಕ್ಕಂತಹ ವಸ್ತು, ಅವಾಗ ಅದು ಅರಿಯಲ್ಪಡುತ್ತೆ. ಅದಕ್ಕೆ ಇಲ್ಲಿ ಸಿದ್ಧಾಂತಿ ಅವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಎಕ್ಸಾಂಪಲ್ ಒಂದು ಅನುಭವವನ್ನು ಹೇಳ್ತಾರೆ. ಒಂದು ಅನುಭವವನ್ನು ಹೇಳ್ತಾರೆ. ಬಾಡಂ ನಿದ್ರಾದಯ ಸರ್ವೇ ಅನುಭೂಯಂತೆ ನ ಚೇತರಃ ತಥಾಪ್ಯೇತೆ ಅನುಭೂಯಂತೆ ತೇನ ತಂ ಕೋ ನಿವಾರಯೇ. ಬಾಡಂ ನಿದ್ರಾದಯ ಸರ್ವೇ ಅನುಭೂಯಂತೆ ನ ಚೇತರಃ. ಈ 5 ಪಂಚಕೋಶಗಳು ನಮಗೆ ಉಪಕರಣಗಳು. ಯಾರಿಗೆ? ಆತ್ಮನಿಗೆ ಉಪಕರಣಗಳು.
ಈ ಉಪಕರಣಗಳಿಂದ ವೇದ್ಯನಾದ ಅಂದ್ರೆ ಈ ಉಪಕರಣಗಳಿಗೆ ಆಧಾರನಾಗಿರ್ತಕ್ಕಂತಹ ಪರಮಾತ್ಮನನ್ನ, ಯಾವುದು ನಮ್ಮ ಸ್ವರೂಪ ಇದೆಯೋ ಅದನ್ನ ಈ ಕೋಶಗಳಿಂದ ಅರಿಯಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡ್ರಿ ಟ್ರಿಕ್ಸ್, ಇದು ಅಪೋಸಿಟ್, ಇದು ಸ್ಟೈಲ್. ಇದು ಈ ಎಲ್ಲಾ ಕೋಶಗಳು ಆ ಆತ್ಮನಿಂದನೇ ಅರಿಯಲ್ಪಡುತ್ತವೆ. ಅದಕ್ಕೆ ಅವರು ಅಲ್ಲಿ ಕಠೋಪನಿಷತ್ತಿನ ಮಂತ್ರವನ್ನ ಹಾಕಿದ್ದಾರೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಸಕಲವನ್ನ ಬೆಳಗುವಂತವನು, ಎಲ್ಲದಕ್ಕೆ ಬೆಳಗತಕ್ಕಂಥವನು ಆ ಪರವಸ್ತು. ಆ ಪರವಸ್ತುವಿನ ಆಧಾರದಲ್ಲಿ ಅನ್ಯ ವಸ್ತುಗಳು ಬೆಳಗುತ್ತವೆ. ಅನ್ಯ ವಸ್ತುಗಳಿಗೆ ಸ್ವಯಂ ಬೆಳಗುವಿಕೆ ಇಲ್ಲ. ಈ ಆತ್ಮನ ಬೆಳಕಿನಿಂದ ಅವು ಬೆಳಗಲ್ಪಡುತ್ತವೆ, ಅವು ಹಿಡಿಯಲ್ಪಡುತ್ತವೆ. ಆಗ್ಲಿ ಆತ್ಮನನ್ನ ಅವು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಂಚಕೋಶಗಳಿಂದ ಆತ್ಮನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಈಗ ನಮಗೆ ನಾವೇನಾದ್ರೂ ನಮ್ಮ ಅನುಭವ ಮಾಡಿಕೋಬೇಕಂದ್ರೆ ಈ ಕೋಶಗಳ ಮುಖಾಂತರ ಮಾಡಬೇಕು. ಮತ್ತೆ ಈ ಕೋಶಗಳನ್ನೇ ಅರಿಲಿಕ್ಕೆ ಅಯೋಗ್ಯ ಅಂತಂದ್ಮೇಲೆ ಮತ್ತೆ ಅದಾಗರೆ ಇಲ್ಲ ಅಂತ ನೆಕ್ಸ್ಟ್ ಕ್ವಶನ್ ಒಂದು. ಈಗ ನಾವು ಯಾವ್ದಾದ್ರು ಒಂದು ನಿರ್ಣಯ ಮಾಡ್ಬೇಕಂತಂದ್ರೆ ಸೊ ಪ್ರಮಾಣದಿಂದ ನಿರ್ಣಯ ಮಾಡ್ತೀವಿ. ಒಂದು ವಸ್ತುವನ್ನ ಇಲ್ಲ ನಮ್ಮದೇ ಆಗಿರ್ತಕ್ಕಂಥ ಬುದ್ಧಿಯಿಂದ ನಿರ್ಣಯ ಮಾಡ್ತೀವಿ. ಮತ್ತೆ ಈ ಬುದ್ಧಿಗೆ ಈ ಪ್ರಮಾಣಕ್ಕೆ ಅಲ್ದಿರ್ತಕ್ಕಂಥ ವಸ್ತು, ಹಾಗಾದ್ರೆ ಅದು ಇಲ್ಲ ಅಂತ ಅರ್ಥ ಆಗುತ್ತೆ. ಅದು ಅದಕ್ಕೆ ಅವರು ಬಾಡಮ್ ಅಂತ ಶಬ್ದ ಹಾಕಿದ್ದಾರೆ. ಹಾಗಲ್ಲ, ಅದು ಇದು ಎಲ್ಲರಿಗೂ ಕೂಡ ಗೋಚರವಾಗತಕ್ಕಂತಹದ್ದು. ಯಾವಾಗಂತಂದ್ರೆ ನಿದ್ರಾದಯ ಸರ್ವೇ ಅನುಭೂಯಂತೆ. ಈ ಎಲ್ಲ 5 ಕೋಶಗಳು ಲಗ್ನವಾಗಿರುವಾಗ ಯಾವುದು ಜಾಗೃತವಾಗಿದ್ದು ಈ 3 ಅವಸ್ಥೆಗಳನ್ನ ಯಾವುದು ಬೆಳಗುತ್ತಾ ಇದೆಯೋ, ವಿಶ್ವನಾಗಿ ಕಣ್ಣಿನಿಂದ ಜಾಗೃತ ಲೋಕವನ್ನ ಬೆಳಗುವಂತವನು, ತೈಜಸನಾಗಿ ಸೂಕ್ಷ್ಮ ಲೋಕದ ಅಧಿಪತಿಯಾಗಿ ಕಂಠಸ್ಥಾನದಲ್ಲಿದ್ದು ಸ್ವಪ್ನ ಲೋಕವನ್ನ ಬೆಳಗತಕ್ಕಂಥವನು, ಕಾರಣ ಶರೀರದಲ್ಲಿ ಲಗ್ನವಾಗಿರುವಾಗ, ಎಲ್ಲ ಕೋಶಗಳು ಲಗ್ನವಾಗಿರುವಾಗ ಸಾಕ್ಷಿಯಾಗಿರ್ತಕ್ಕಂಥವನು. ಅರೆ ಇದು ಎಲ್ಲರ ಅನುಭವದಲ್ಲಿ ವೇದ್ಯ ಅದಲ್ವಾ? ಅನುಭವಕ್ಕೆ ಅವೇದ್ಯ ಅಲ್ಲ ಇದು. ಎಲ್ಲರ ಅನುಭವಕ್ಕೆ ವೇದ್ಯ ಅದು. ಇದು ಯಾರೆಲ್ಲ ಮನುಷ್ಯರು ಎಲ್ಲರೂ ಕೂಡ ಹೇಳ್ತಾರೆ ತಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ. ಮತ್ತೆ ನಿನ್ನ ನಿದ್ದೆ ಹೆಂಗ, ಯಾವ ಅನುಭವದಿಂದ ಹೇಳ್ತಾ ಇದೀಯಾ? ಯಾರು ಇಲ್ಲದೆ ಇದ್ರಲ್ಲಿ ಹೆಂಗ್ ಹೇಳಕ್ ಬರ್ತಿತ್ತು? ಈಗ ಯಾವ್ದಾರ ಒಂದು ಇಂಜೆಕ್ಷನ್ ಮಾಡ್ತಾರಲ್ವಾ ಅನ್ಕಾನ್ಸಿಯಸ್ ಹೋಗುವಾಗ, ಅನ್ಕಾನ್ಸಿಯಸ್ ಅವಾಗ ಹೇಳ್ತಾರೆ ಯಾರಾದ್ರ ಚೆನ್ನಾಗಿ ನಿದ್ದೆ ಮಾಡಿದೆ ನಾನಂತ. ಪ್ರತಿಯೊಂದು ಜೀವಿ ನಿದ್ರಾ ಸಮಯದಲ್ಲಿ, ಗಾಢ ನಿದ್ರೆಯಲ್ಲಿ ಯಾವುದನ್ನ ಅನುಭವಿಸ್ತಾ ಇದೆಯೋ ಎದ್ದ ಮೇಲೆ ಆ ಅನುಭವದಿಂದ ಮಾತನಾಡ್ತದಲ್ವಾ. ಮತ್ತೆ ಆ ಸಮಯದಲ್ಲಿ ಅಲ್ಲಿ ಯಾರೊಬ್ರು ಇರ್ಬೇಕಲ್ವಾ? ಇದು ಎಲ್ಲ ಮನುಷ್ಯರಿಗೆ ಎಲ್ಲರಿಗೂ ಕೂಡ ವೇದ್ಯ ಅದ.
ಮನುಷ್ಯರಿಗೇನೆ ಎಲ್ಲರಿಗೆ ವೇದ್ಯ ಅದ. ಆದರೆ ಅವಕ್ಕ ಪಶು ಪಕ್ಷಿಗಳಿಗೆ ಇದು ವಿಚಾರ ಮಾಡಕ್ಕೆ ಬಂದಿಲ್ಲ. ವಿಚಾರ ಮಾಡಕ್ಕೆ ಬರದೇ ಇದ್ದಲ್ಲಿ ಇಲ್ಲಂತ ಅರ್ಥ ಅಲ್ಲ, ಅಲ್ಲಿ ಕೂಡ ಇದೆ ಅದು. ತಸ್ಮಾದಗ್ನಿ ಸಮಿದೋ ಯಸ್ಯ ಸೂರ್ಯ, ತಾನೇ ಸೂರ್ಯನಾಗಿ ಜಗತ್ತನ್ನ ತಾನೇ ಬೆಳಗ್ತಾ ಇದ್ದಾನೆ. ಎಲ್ಲವನ್ನ ಬೆಳಗ್ತಕ್ಕಂಥವನಿಗೆ ಅಲ್ಲಿಲ್ಲ ಇಲ್ಲಿಲ್ಲ ಅಂತ ನಾವು ಹೇಳಂಗಿಲ್ಲ. ಯಾರಿಗೆ ಅದರದ್ದು ಅನುಭವ ಆಗೋದಿಲ್ಲವೋ ಪಶು ಪಕ್ಷಿಗಳಿಗೆ ಅವು ಹೇಳಕ್ ಬರೋದಿಲ್ಲ, ತಿಳಿಯಕ್ ಬರೋದಿಲ್ಲ, ಇಸ್ ಓಕೆ. ಆದ್ರೆ ಮನುಷ್ಯರೆಲ್ಲರಿಗೂ ಅನುಭವಕ್ಕೆ ಬರ್ತದಿಲ್ವಾ? ಅನುಭವಕ್ಕೆ ಬರ್ತಕ್ಕಂತಹ ವಸ್ತುವನ್ನ ಇಲ್ಲ ಅಂತ ಹೇಗೆ ಹೇಳ್ತೀಯಾರೇನೋ ಅಂತ ವೇದಾಂತಿ ಇವನು ಇಲ್ಲ ಅಂತೇನು ವಾದ ಮಾಡಿದ್ನಲ್ವಾ, ಆ ವಾದಕ್ಕೆ ಪ್ರತಿವಾದಿಯಾಗಿ ಅವರು ಹಾಗೆ ಅದನ್ನ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಯಾಕಂತಂದ್ರೆ ಎಲ್ಲರ ಅನುಭವದಲ್ಲಿ ಅದು ಇದೆ. ಈಗ ಸ್ವಯಮೇವಾನುಭೂತಿತ್ವಾತ್ ವಿದ್ಯತೆ ನಾನುಭಾವ್ಯತಾಂ ಜ್ಞಾತೃ ಜ್ಞಾನಾಂತರ ಭಾವಾತ್ ಅಜ್ಞೇಯೋ ನಾತ್ಮಸತ್ತಯ. ಯಾವ ಜ್ಞಾತೃ ಯಾವ ಜ್ಞೇಯ ಅಂತ ಕರಿತೀವೋ ಆ ಜ್ಞಾತೃ ಮತ್ತು ಜ್ಞೇಯಗಳಿಗೆ ಆಧಾರನಾಗಿರ್ತಕ್ಕಂಥವನು, ಎಲ್ಲದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವನು ಒಬ್ಬನು ಇದ್ದಾನೆ. ಅವನನ್ನ ಆತ್ಮ ಅಂತ ಕರೀತಾರೆ. ಅವನನ್ನ ಅನುಭವಿಸಕ್ ಬರೋದಿಲ್ಲ. ಅದು ಇನ್ನೊಂದು ಯಾಕಂತಂದ್ರೆ ನಮಗೆ ಜ್ಞಾತೃನಿಂದ ಅನುಭವಿಸಲ್ಪಟ್ಟಾಗ ನಮಗ ಅದು ಅನುಭವ ಅಂತ ಆಗುತ್ತೆ. ನಮ್ಮದು ಫಸ್ಟ್ ನಮ್ಮ ತಪ್ಪದಿಲ್ಲಿ, ನಮ್ಮ ಕಾನ್ಸೆಪ್ಟ್ ಮಿಸ್ಟೇಕ್ ಅದ. ಅವ್ರು ಹೇಳ್ತಾರೆ, ಅವರು ಇಲ್ಲ, ಅದು ಜ್ಞಾತೃವಿಗೆ ಅರಿಯಲ್ಪಡ್ತಕ್ಕಂಥ ಇರ್ಲಿಕ್ಕೆ ಅಭೇದ್ಯವಾಗಿರ್ತಕ್ಕಂಥದ್ದು. ಮತ್ತೆ ಜ್ಞೇಯ ಅಂತಂದ್ರೆ ಅದು ಇಲ್ಲದು, ಒಂದು ಆಕಾರದಿಂದ ಇಲ್ಲದು. ಹಾಗಾಗಿ ಜ್ಞಾತೃ ಮತ್ತು ಜ್ಞೇಯಕ್ಕೆ ಅತೀತವಾಗಿರ್ತಕ್ಕಂತಹದ್ದು ಮತ್ತು ಜ್ಞಾತೃ ಜ್ಞೇಯಗಳ ಎರಡೂ ಅದರಲ್ಲೇ ಬೆಳಗುತ್ತವೆ. ಅವು ಸೊ ಅದಕ್ಕೆ ಸ್ವಯಂ ತನ್ನದೇ ಆಗಿರ್ತಕ್ಕಂತಹದ್ದು ಶಕ್ತಿ ಇದೆ. ಅದು ಇನ್ನೊಂದರಿಂದ ಅದು ಬೆಳಗೋದಿಲ್ಲದು. ಅದಕ್ಕೋಸ್ಕರ ಸಲುವಾಗಿ 14 ಮತ್ತು 15ನೇ ಶ್ಲೋಕಗಳಲ್ಲಿ ಮಾಧುರ್ಯಾದಿ ಸ್ವಭಾವಾನಾಂ ಅನ್ಯದ್ ರಸಗುಣಾರ್ಪಿಣಾಂ ಸ್ವಸ್ಮಿಸ್ತ ದರ್ಪಣಾಪೇಕ್ಷಾ ನೋ ನ ಚಾಸ್ತನ್ನ ದರ್ಪಕಂ ಅರ್ಪಕಾಂತರಾಹಿತ್ಯೇ ಅಪಿ ಅಸ್ತೇಷಾಂ ತತ್ಸ್ವಭಾವತಾಂ ನ ಭೂತ್ ತಥಾ ಅನುಭಾವ್ಯತ್ವಂ ಬೋಧಾತ್ಮಾತು ನ ಹೀಯತೆ. ಎರಡು ಶ್ಲೋಕಗಳಲ್ಲಿ ಸುಂದರವಾಗಿರ್ತಕ್ಕಂತಹದ್ದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈಗ ಅಕ್ಕಿ, ಬೇಳೆ, ಕಾಳುಗಳು ಎಲ್ಲ ಇದಾವೆ. ಅದಕ್ಕೆ ಹುಳಿ ಹಾಕ್ತು. ಅದಕ್ಕೆ ಹುಳಿ ಹಾಕಿದ್ಮೇಲೆ ಹುಳಿಯ ಸ್ವರೂಪವನ್ನ ಪಡಿತೇವೆ. ಮತ್ತೆ ಕಾಳು ಬೇಳೆಗೆ ಸೋಕ್ ಹಾಕ್ತಿವಿ, ಅವಾಗ ಅವೆಲ್ಲವೂ ಕೂಡ ಖಾರದ ಸೊಪ್ಪನ್ನ ಪಡಿತವೆ. ಅದೇ ಅಕ್ಕಿ ಬೇಳೆ ಕಾಳುಗಳಿಗೆ ಸಿಹಿಯನ್ನ ಹಾಕ್ತಿವಿ, ಆಗ ಅವೆಲ್ಲವೂ ಕೂಡ ಸಿಹಿಯನ್ನ ಪಡಿತವೆ. ಆದರೆ ಸಿಹಿಯಾಗಲಿ ಹುಳಿಯಾಗಲಿ ಖಾರವಾಗಲಿ ಈ ವಸ್ತುಗಳು ಅನ್ನದಿಂದ ಪಡ್ಕೊಳ್ಳೋದಿಲ್ಲ. ಈಗ ಅಕ್ಕಿ ಇದೆ, ಅಕ್ಕಿ ಹುಳಿಯ ಖಾರದ ಗುಣವನ್ನು ಪಡ್ಕೊಳ್ತದ, ಸಿಹಿಯಿಂದ ಸಿಹಿಯ ಗುಣವನ್ನು ಪಡ್ಕೊಳ್ತದ. ಆ ಥರ
ಉಳಿ ಅಂತಕ್ಕಂಥ ಅದು ಇನ್ನು ಯಾವ ಖಾರ ಅದ್ರ ಪಡ್ಕೊಳ್ಳ ಸಿಹಿ ಅದು ಕೂಡ ಅಷ್ಟೇ ಪಡ್ಕೊಳ್ಳೋದಿಲ್ಲ, ತಾನೇ ಸಿಹಿ ಅದು. ಇನ್ನು ಯಾವುದರಿಂದ ಪಡ್ಕೊಳ್ತಿದ್ರು ಅಂತಂದಾಗ ಅವಾಗ ಅವಕ್ಕೆ ಮೂಲ ಸ್ವರೂಪ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಅದೇ ನೋಡು, ಕಾಳಿಗಿಲ್ಲ ಗುಣ, ಬೇಳೆಗಿಲ್ಲ ಗುಣ, ಅಕ್ಕಿಗಿಲ್ಲ ಗುಣ, ರಾಗಿಗಿಲ್ಲ ಗುಣ, ನವಣೆಗಿಲ್ಲ ಗುಣ. ಅವು ಎಲ್ಲ ಇದರಿಂದ ಪಡ್ಕೊಳ್ಬೇಕು. ಅವಕ್ಕೆ ಸ್ವಯಂ ಆ ಶಕ್ತಿ ಇಲ್ಲ. ಹುಳಿ ಖಾರ ಸಿಹಿ ಶಕ್ತಿ ಇಲ್ಲ. ಹುಳಿ ಖಾರ ಸಿಹಿ ಶಕ್ತಿ ಈ ಗುಣಗಳು ಹೊಂದಿರತಕ್ಕಂತಹ ಏನದವರು ಇವು ಸ್ವಯಂ ಮೂಲಸ್ವರೂಪ. ಸ್ವಯಂ ವೇದ ಇದನ್ನ ನಾವು ಇದು ಸಿಹಿ ಅಂತ ಹೇಳ್ಬಿಟ್ಟು ಬರೆದು ಬಿಟ್ಟು ಅಂಟಿಸ್ಬಿಟ್ಟು ಲೇಬಲ್ ಅಂಟಿಸ್ಬಿಟ್ಟು ಅದನ್ನ ನಾವು ಸಿಹಿ ಅಂತ ಹೇಳಕ್ ಬರೋದಿಲ್ಲ. ಆ ಅಕ್ಷರದಿಂದ ಅದು ಸಿಹಿ ಆಗಿಲ್ಲ. ಒಂದು ಯಾವುದೋ ಒಂದು ಕತೆ ಹೇಳಿದ್ರಲ್ವಾ, ಕೇಳಿದ್ದೀರಲ್ವಾ? ಒಂದು ಸಾರಿ ಟೀ ಮಾಡುವಾಗ ಇತ್ತೀಚೆಗೆ ಕೆಲವೊಂದು ಎಲ್ಲ ನಾವು ಆರ್ಡರ್ ಆಗಿ ಯೂನಿಫಾರ್ಮ್ ಆಗಿ ಕಿಚನ್ ಸೆಟ್ ಮಾಡ್ತಕ್ಕಂಥದ್ದು ಮತ್ತೆ ಮೆಟೀರಿಯಲ್ಸ್ಗಳನ್ನ ಇಡತಕ್ಕಂಥದ್ದು ಎಲ್ಲ ಯೂನಿಫಾರ್ಮ್ ಆಗಿರ್ಬೇಕಂತ ಹೇಳಿ ಒಬ್ರು ಚೆನ್ನಾಗಿ ಕಿಚನ್ ಇಟ್ಕೊಂಡಿದ್ರು. ಒಬ್ಬ ಎಜುಕೇಟೆಡ್ ಆಗಿರ್ತಕ್ಕಂಥ ಒಬ್ಬ ಹುಡುಗ ಬಂದ ಅಡಿಗೆ ಮಾಡಲಿಕ್ಕೆ, ಟೀ ಮಾಡಲಿಕ್ಕೆ, ಕಾಫಿ ಮಾಡಲಿಕ್ಕೆ. ಅವನಿಗೆ ಸಕ್ಕರೆ ಮತ್ತು ಉಪ್ಪು ಎರಡರ ವ್ಯತ್ಯಾಸ ಗೊತ್ತಾಗಿದ್ದಿಲ್ಲ. ಬೆಳ್ಳಗೆ ತುಂಬಿಕೊಂಡಿದ್ದ. ಆಯ್ತು, ಸಕ್ಕರೆ ಹಾಕ ಬದಲು ಉಪ್ಪು ಹಾಕಿಬಿಟ್ಟ. ನಿನಗೆ ನೀನು ಸಕ್ಕರೆ ಹಾಕ ಬಂದು ಉಪ್ಪು ಹಾಕಿದ್ದೀಯಲ್ವಾ ಅಂತ ಕೇಳಿದರು. ಇಲ್ಲ, ನನಗೆ ಬಿಳಿ ಅದು ಎರಡು ಇದ್ದಿದ್ದು ಇಲ್ಲ, ಒಂದೇ ಕಲರ್ ಇದ್ದು ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ, ಈಗೆಲ್ಲ ಕನ್ಫ್ಯೂಸ್ ಮಾಡ್ಬೇಡ ಅಂತಂದ್ರೆ ಪರವಾಗಿಲ್ಲ ನಾ ಅಂತ ಹೇಳ್ಬಿಟ್ಟು ಅವನೇನ್ ಮಾಡಿದ, ಲೇಬಲ್ ಅಂಟಿಸ್ದ, ಇದು ಉಪ್ಪು ಇದು ಸಕ್ಕರೆ ಅಂತ. ಅದು ಡಬ್ಬಿ ಒಂದು ಸ್ವಲ್ಪ ಸರಿಯಾಗಿ ಮುಚ್ಚಿದ್ದಿಲ್ಲ. ಬಿಟ್ಟಿದ್ರೆ ಬಾಕ್ಸಿಗೆ ಸೊ ಅವನಿಗೆ ಕನ್ಫ್ಯೂಸ್ ಆಯ್ತು. ಅವನಿಗೆ ನಾವು ಓದ್ಲಿಕ್ಕೆ ಬರುತ್ತೆ, ಇದು ಗೊತ್ತೇ. ಸೊ ಅಂತ ಹೇಳ್ಬಿಟ್ಟು ಏನು ವಚನ ಸಾಹಿತ್ಯದಲ್ಲಿ ಇದೆಯೋ ಅದು ಸ್ವಯಂ ಇರತಕ್ಕಂಥದ್ದು, ಅದ್ರ ಸ್ವಭಾವ. ಅದು ನಾವು ಲೇಬಲ್ ಅಂಟಿಸೋದ್ರಿಂದ ಅದು ಸಕ್ಕರೆ ಆಗೋದಿಲ್ಲ, ಸಿಹಿ ಆಗೋದಿಲ್ಲ. ನೀನು ತಿಳಿದವನು ಇದು ಪರಮಾತ್ಮ ಅಂತ ಹೇಳೋದ್ರಿಂದ ಅದು ಪರಮಾತ್ಮ ಆಗೋದಿಲ್ಲ. ಅದು ಅದರದ್ದು ಸ್ವಭಾವನೆ ಸತ್ಯತ್ವ ಆನಂದ. ಅದು ಇನ್ನೊಂದು ವಸ್ತುವಿನಿಂದ ಅದು ಏರ್ಪಡೋದಲ್ಲ. ಅದು ಇನ್ನೊಂದು ವಸ್ತುವಿನಿಂದ ಬೆಳೆದಲ್ಪಡೋದಲ್ಲ, ಇನ್ನೊಂದು ವಸ್ತುವಿನಿಂದ ಅದು ಅನುಭವಕ್ಕೆ ಸಿಗೋದಲ್ಲ. ಅದರ ಸ್ವಭಾವವೇ ಎಲ್ಲವನ್ನ ಬೆಳೆದಿರ್ತಕ್ಕಂತಹದ್ದು, ಎಲ್ಲವನ್ನ ತಿಳಿದಿರತಕ್ಕಂತಹದ್ದು, ಎಲ್ಲದಕ್ಕೆ ವೇದ್ಯವಾಗತಕ್ಕಂತಹದ್ದು. ಯಾಕಂತಂದ್ರೆ ಅದು ಇಲ್ಲದೆ ಜಗತ್ತಿನಲ್ಲಿ ಅನ್ಯ ವಸ್ತು ಇಲ್ಲ. ಲಿಂಗ ಮಧ್ಯೆ ಜಗತ್ ಸರ್ವಂ, ಎಲ್ಲವನ್ನ ತಾನೇ ತುಂಬಿಕೊಂಡಿದೆ. ಅದು ಅದನ್ನ ಬಿಟ್ಟು ಇನ್ನೊಂದು ಅನ್ಯ ವಸ್ತು ಇತ್ತಂತಂದ್ರ ನಮಗೆ ಅವಾಗ ಅರಿಲಿಕ್ಕೆ ಬರ್ತಿತ್ತು. ಹಾಗಾಗಿ ಪಂಚಕೋಶಗಳಲ್ಲಿ ಪಂಚಕೋಶಗಳ ಸೋ ಬೆಳೆಗಳಿಗೆ ಸೊ ಹಾಗಾಗಿ
ಈ ಪಂಚಕೋಶಗಳಿಂದ ಆತ್ಮ ಅರಿಯಲ್ಪಡೋದಿಲ್ಲ. ಮತ್ತೆ ಹಾಗಾಗಿತ್ತಂತಂದ್ರೆ ಅವನ್ನ ತಿಳಿಯೋದು ಹೇಗೆ? ತಿಳಿಯೋದು ಹೇಗೆ ಅಂತಂದ್ರೆ ಅದು ಅನುಭವದಿಂದ ತಿಳಿಲಿಕ್ಕೆ ಸಾಧ್ಯ. ಅದು ಯಾವಾಗ ಅನುಭವ ಆಗುತ್ತೆ? ಅರೆ ಅದು ಅನುಭವ ಆಗ್ಬೇಕಾಗಿಲ್ಲ, ಅನುಭವದಲ್ಲಿ ಇದೆ. ಎಲ್ಲರ ಅನುಭವದಲ್ಲಿ ಇದೆ ಅದು. ನಾವೆಲ್ಲರೂ ಕೂಡ ಅದನ್ನು ಅರಿಸಿಕೊಂಡೇನೆ ಅದರ ಆಧಾರದ ಮೇಲೆನೆ ಎಲ್ಲ ಮಾಡ್ತಾ ಇದ್ದೀವಿ. ಕೊಡೋಣ, ನನಗೆ ತುಂಬಾ ಪೀಸ್ ಆಫ್ ಮೈಂಡ್ ಬೇಕಂತ ನೋಡ್ರಿ, ಶಾಂತವಾಗಿರ್ಬೇಕು ಮನಸ್ಸು ಅಂತ. ಯಾವಾಗ ಅನುಭವಿಸಿದ್ದೀಯ ನೀನು ಶಾಂತವಾಗಿರ್ತಕ್ಕಂಥ ಮನಸ್ಸನ್ನ? ಇಲ್ರಿ, ಅನುಭವಿಸಿಲ್ರಿ. ಆದ್ರೆ ಅದು ಆ ತರ ಬೇಕು. ಆ ತರ ಬೇಕು ಅಂತ ನಿನಗೆ ಯಾಕೆ ಬಂದಿದೆ? ಯಾವ್ದಾರ ಒಂದು ಅನುಭವ ಇದ್ರೆ ಬರ್ಬೇಕಲ್ವಾ? ನಿನ್ನ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಶಾಶ್ವತ ಸೈಲೆನ್ಸ್ ಅಂತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಿಲ್ಲ. ಮತ್ತೆ ಅದು ಹೆಂಗ್ ಬಂತದು? ನನಗೆ ಸುಖ ಬೇಕ್ರಿ ಅಂತಂತೀವಿ. ಹೌದು, ಸುಖ ಯಾವುದರಿಂದ? ವಸ್ತುಗಳಿಂದ. ವಸ್ತುಗಳಿಂದ ಸುಖ ಆಗಿಬಿಟ್ಟಿತ್ತಂದ್ರೆ ಅಲ್ಲಿಗೆ ನಿಲ್ಬೇಕಾಗಿತ್ತಲ್ಲ ನಾವು. ಇನ್ನು ಸುಖ, ಇನ್ನು ಸುಖ, ಇನ್ನು ಸುಖ ಅಂತ ಹೋಗ್ತೇವಲ್ವಾ? ಮತ್ತೆ ಇನ್ ಬಿಲ್ಟ ಗೊತ್ತಾಗತ್ತ ಅದ್ರ ಗುಣವೇ ನಾವು. ಸುಖವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಸುಖದ ಸ್ವರೂಪರೇ ನಾವು. ಅಂದ್ರೆ ಸುಖ ನಮ್ಮಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಅಜ್ಞಾನದಿಂದನೇ ನಾವು ಕೋಶಗಳ ಮುಖಾಂತರ ಬರ್ತಕ್ಕಂತಹದ್ದು ಸುಖ, ಹಾಗೆ ಅರಸ್ತಕ್ಕಂಥದ್ದು ಸುಖ ಅಂತ ಹೇಳ್ಬಿಟ್ಟು ಅದು ಅಜ್ಞಾನ ಇದೆ, ಅದು ಒಪ್ಕೊಳ್ಳೋಣಂತ. ಆದ್ರೆ ಪರಮಾತ್ಮನ ವಿಷಯದಲ್ಲಿ ಡೌಟ್ ಪಡೋಂಗಿಲ್ಲ. ಪರಮಾತ್ಮನ ವಿಷಯದಲ್ಲಿ ಅಂತಂದ್ರೆ ನಮ್ಮ ಅನುಭವದಲ್ಲಿ ಕೂಡ ಡೌಟ್ ಪಡೋಂಗಿಲ್ಲ. ಯಾಕಂದ್ರೆ ಸ್ವರೂಪತಃ ನಾವೆಲ್ಲರೂ ಕೂಡ ಆನಂದವನ್ನ ಅರಸ್ತಾ ಇದ್ದೀವಿ, ಜ್ಞಾನವನ್ನ ಅರಸ್ತಾ ಇದ್ದೀವಿ, ಯಾವಾಗ್ಲೂ ಇರ್ಬೇಕಂತ ಹೇಳಿ ಅಂತೀವಿ. ಮತ್ತೆ ಇವೆಲ್ಲ ಯಾರು ಗುಣಗಳು? ಯಾವಾಗಲೂ ಇರೋದಿಲ್ಲ ನಾವಂತ ಗೊತ್ತದ. ಆದ್ರೆ ನಮ್ಮ ಬಯಕೆ ಏನಾದ್ರೂ ಸತ್ತಿದೆಯಾ? ಇಲ್ಲ. ಮತ್ತೆ ಎಲ್ಲವನ್ನ ತಿಳಿಬೇಕಂತ ಅದ ನಮಗೆ. ಎಲ್ಲವೂ ನನಗೆ ಅರ್ಥ ಆಗ್ಬೇಕು, ನಾನು ತಿಳಿಬೇಕು. ನಿನ್ನ ಕೆಪಾಸಿಟಿ ಸ್ವಲ್ಪದಂತೆ ಗೊತ್ತದ, ಆದ್ರೂ ಕೂಡ ನಮ್ಮೊಳಗಡೆಗೆ ಅದ ಅದು ಎಲ್ಲವನ್ನು ತಿಳಿಬೇಕಂತ ಹೇಳಿ. ಮತ್ತೆ ಶಾಶ್ವತವಾಗಿರ್ತಕ್ಕಂಥ ಆನಂದ ಅನುಭವಿಸ್ಬೇಕಂತದ. ಇವು ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಹಜವಾಗಿರ್ತಕ್ಕಂಥದ್ದಿದು. ಇದು ಎಲ್ಲಿಂದಲೇ ಯಾರು ತುಂಬಿರೋದಲ್ಲ, ಪೇರೆಂಟ್ಸ್ ತುಂಬಿರೋದಲ್ಲ, ಇನ್ಯಾರು ಸೊಸೈಟಿ ತುಂಬಿರೋದಲ್ಲ, ಇನ್ಯಾರು ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ತುಂಬಿರೋದಲ್ಲ. ಇಲ್ಲಪ್ಪ, ನಿನಗೆ ಮೊದಲು ಆನಂದ ಇದ್ದಿಲ್ಲ, ನಾನು ಆಶೀರ್ವಾದ ಮಾಡಿದೆ, ಹಾಗೆ ಈಗ ನಿನಗೆ ಆನಂದ ಪ್ರಾಪ್ತಿ ಆಯಿತು. ಹಾಗೇನಾದ್ರೂ ಭ್ರಾಂತಿ ಆದ್ರೆ ಅದು ವ್ಯವಹಾರದ ಲೌಕಿಕವಾಗಿರ್ತಕ್ಕಂತಹ ಸಮಾಧಾನದ ಆನಂದ ಬಿಟ್ರೆ, ಶಾಶ್ವತವಾದ ನಿನ್ನಲ್ಲಿರ್ತಕ್ಕಂಥ ಆನಂದವನ್ನು ಅರಸ್ತಕ್ಕಂತಹ ಗುಣವನ್ನ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನೀನು ಸಚ್ಚಿದಾನಂದ ಸ್ವರೂಪ. ನೀನು ಸ್ವಯಂ ಸ್ವರೂಪ. ನೀನು ಆ ಸ್ವಯಂ ಸ್ವರೂಪನಾಗಿರೋದ್ರಿಂದ ನಿನಗೆ ಈ ಲಕ್ಷಣಗಳಿದ್ದಾವೆ. ಅವನ ಲಕ್ಷಣಗಳೇನು? ಸತ್ತು ಚಿತ್ತು ಆನಂದ ಅಂತ ಏನು ಕರಿತೀವಿ, ಆ ಲಕ್ಷಣಗಳು ಸ್ವರೂಪದಲ್ಲಿದ್ದಾವೆ, ನಮ್ಮ ಸ್ವರೂಪದಲ್ಲಿ. ಹಾಗಾಗಿ ಎಲ್ಲರ ಅನುಭವದಲ್ಲಿ ಇದೆ. ಅನುಭವದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲರ ಅನುಭವದಲ್ಲಿ ಇದಿದೆ. ಆದ್ರೆ ಅದರ ಜ್ಞಾನ ಇಲ್ಲ. ಹಾಗಾಗಿ ಅದನ್ನ ಇನ್ನೊಂದು ಸ್ವಲ್ಪ
ಪೂರ್ತಿಗೊಳಿಸಲಿಕ್ಕೋಸ್ಕರ ಸಲುವಾಗಿ ಸ್ವಯಂ ಜ್ಯೋತಿರ್ಭವತ್ಯೇಷ ಪರೋ ಅಸ್ಮಾತ್ ಭಾಸತೆ ಅಖಿಲಾತ್ ತಮೇವ ಭಾಂತಂ ಅನ್ವೇತಿ ತದ್ಭಾಸ ಭಾಸ್ಯತೆ ಜಗತ್ತು. ಸುಮಾರು ಕಡೆ ಇರತಕ್ಕಂತಹದ್ದು. ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ ಮತ್ತು ಕಠೋಪನಿಷತ್ತಿನ ಮಂತ್ರ, ಮುಂಡಕ ಉಪನಿಷತ್ತಿನ ಮಂತ್ರ ಮತ್ತು ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರ 3 ಕಡೆಗೆ ಈ ಶ್ಲೋಕ ಬಂದಿದೆ. ಮೊದಲನೇದು ಅತ್ರಾಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ, ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ, ಇದು ಕಠದಲ್ಲಿ ಬಂದಿದೆ, ಮುಂಡಕದಲ್ಲಿ ಬಂದಿದೆ ಮತ್ತು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಕೂಡ ಬಂದಿದೆ. ಅದು ಹಿಂದ್ಗಡೆ 2 ಪಾದಗಳನ್ನ ಬಿಟ್ಟು ಒಂದಲೆ ಅವರು 3ನೇ ಪಾದ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಿಂದ್ಗಡೆ 2 ಪಾದ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯತೋ ಭಾಂತಿ ಕುತೋ ಜಮಗ್ನಿಹಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ಭಾತಿ. ಇನ್ನೊಂದು ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರದಲ್ಲಿ ಕೂಡ ಕಿಂ ಜ್ಯೋತಿಸ್ಥವ ಅಂತ ಹೇಳ್ಬಿಟ್ಟು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶ್ಲೋಕ. ಯಾವುದೇ ಒಂದು ವಸ್ತುವನ್ನ ನಾನು ಯಾವುದರಿಂದ ನೋಡ್ತಾ ಇದ್ದೀಯಾ ಅಂತಂದ್ರೆ, ನಾನು ಸೂರ್ಯನ ಬೆಳಕಿನಿಂದ ನೋಡ್ತಾ ಇದ್ದೇನೆ. ಹಾಗಾದ್ರೆ ರಾತ್ರಿ ಯಾವುದರಿಂದ ನೋಡ್ತೀಯಪ್ಪ ಅಂತ ಕೇಳಿದ್ರು, ರಾತ್ರಿ ದೀಪದ ಬೆಳಕಿನಿಂದ ನೋಡ್ತಾ ಇದ್ದೆ. ಮತ್ತೆ ರಾತ್ರಿ ಮಲ್ಕೊಳ್ತೀಯಲ್ವಾ, ಕಣ್ಣು ಮುಚ್ಚಿರ್ತೀಯ, ಲೈಟ್ ಎಲ್ಲ ಆಫ್ ಮಾಡಿರ್ತೀಯ, ಮತ್ ಬಹಳ ಸುಂದರವಾಗಿರ್ತಕ್ಕಂಥ ಕನಸು ನೋಡ್ತೀಯಲ್ವಾ, ಅದು ಯಾವ ಬೆಳಕಿನಿಂದ? ಅದು ಆತ್ಮನ ಬೆಳಕು, ಅದು ಸ್ವಯಂ ಬೆಳಕದು. ಎಲ್ಲರೂ ನಾವು ಕಣ್ಣು ಮುಚ್ಚಿ ರಾತ್ರಿಯಲ್ಲಿ ಮಲ್ಕೊಂಡಿರ್ತೀವಿ, ನಾವು ನಿದ್ದೆ ಕನಸಿನಲ್ಲಿ ಕಣ್ಣು ಮುಚ್ಚಿರ್ತೀವಿ, ಹೊರಗಡೆ ಲೈಟ್ ಎಲ್ಲ ಆಫ್ ಮಾಡಿರ್ತೀವಿ. ಎನಿವೆ ಲೈಟ್ ಆನ್ ಇದ್ರೂ ಕೂಡ ಕಣ್ಣಂತ ಮುಚ್ಚಿರ್ತೀವಲ್ಲ, ಕಣ್ಣು ಮುಚ್ಚಿದ ಮೇಲೆ ಹೊರಗಿನ ಬೆಳಕಂತೂ ಒಳಗಡೆ ಹೋಗೋದಿಲ್ಲ. ಮತ್ತೆ ಕನಸು ಕಾಣ್ತೀರಿ, ಬಹಳ ಅತ್ಯಂತ ವೈಭವವಾಗಿರ್ತಕ್ಕಂಥ ಏನು ಜಗಜಗಿಸುವಂತಹ ವಿದ್ಯುತ್ ದೀಪದ ಅಲಂಕಾರದಿಂದ ದೀಪಾವಳಿ ದೃಶ್ಯವನ್ನ ನೋಡ್ತೀರಿ, ಯಾವ ಬೆಳಕಿನಿಂದ? ಅಷ್ಟು ಚೆನ್ನಾಗಿ ಹಗಲತ್ತು ಏನು ನೋಡ್ತೀರ ಅದಕ್ಕಿಂತ ಚೆನ್ನಾಗಿ ಅದನ್ನ ಅನುಭವವನ್ನು ಹೇಳ್ತೀರಿ. ಅಲ್ಲಿ ಯಾರು ಎಲೆಕ್ಟ್ರಿಸಿಟಿ ಯಾರು, ಅದನ್ನ ಪ್ರೊಡಕ್ಟ್ ಮಾಡಿದವರು ಯಾರು, ಅದರ ಮಿನಿಸ್ಟರ್ ಯಾರು, ಸಪ್ಲೈ ಕೊಟ್ಟವ್ರು ಯಾರು, ಮತ್ತೆ ಇನ್ನೆಂತ ಅನುಭವ ಬೇಕು? ನಾನು ಬೆಳಕಿನ ಸ್ವರೂಪ ಅಂತ ಹೇಳಲಿಕ್ಕೆ, ಎಲ್ಲವನ್ನ ಪ್ರಕಾಶ ಬೆಳೆಸ್ತಕ್ಕಂಥ ಇಡೀ ಅಷ್ಟು ದೊಡ್ಡ ಕನಸು, ಅಷ್ಟು ದೊಡ್ಡ ಕನಸನ್ನ ಬೆಳಗತಕ್ಕಂಥವನು ಯಾರು? ಇಲ್ರಿ ನಾನು ಜ್ಞಾನ ಸ್ವರೂಪ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ ಮನಸ್ಸು. ಇಲ್ರಿ ನಾವು ಅಜ್ಞಾನ ಸ್ವರೂಪರು. ಅರೆ ಜ್ಞಾನ ಅಂತಕ್ಕಂಥದ್ದು ನಿನ್ನಲ್ಲಿ ಓತಪ್ರೋತವಾಗಿ ಅದ. ನಿನ್ನ ಅಜ್ಞಾನದಿಂದ ನಾನು ಅಜ್ಞಾನಿ ಅಂತಂದ್ರೆ ಯಾರೇನ್ ಮಾಡಕ್ ಬರುತ್ತೆ? ಇದಕ್ಕೆ ಬಿಗ್ ಮಿಸ್ಟೇಕ್ ಅಂತಕ್ಕಂಥದ್ದು ಏನಂತಂದ್ರೆ, ನಮ್ಮನ್ನ ನಾವು ಆ ರೀತಿಯಾಗಿ ತಿಳ್ಕೊಳ್ಳದೆ ಇರ್ತಕ್ಕಂತಹದ್ದು. ಈ ಶಾಸ್ತ್ರದ ಜ್ಞಾನ ತಪ್ಪಿ ಭೌತಿಕ ಜ್ಞಾನದ ಪ್ರಭಾವ ಅಧಿಕವಾಗಿ ಬಾಹ್ಯವಾದ ವೈಜ್ಞಾನಿಕ ಅಂತಕ್ಕಂಥ ಶಬ್ದವನ್ನ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ವಿಜ್ಞಾನ ಅಂತಕ್ಕಂತಹದ್ದು ಸಿಸ್ಟಮೆಟಿಕ್ ಆಗಿರ್ತಕ್ಕಂತಹ ನಾಲೆಡ್ಜ್ಗೆ ವೇದಾಂತದಲ್ಲಿ ವಿಜ್ಞಾನ ಅಂತ ಕರೀತಾರೆ. ಈ ಸಿಸ್ಟಮೆಟಿಕ್ ನಾಲೆಡ್ಜ್ ಅನ್ನ ಬಿಟ್ಬಿಟ್ಟು ಬರೀ ಮೆಟೀರಿಯಲಿಸ್ಟ್ ಸಿಸ್ಟಮೆಟಿಕ್ ನಾಲೆಡ್ಜ್ ಅನ್ನ ನಾವು ಅದನ್ನೇ ವಿಜ್ಞಾನ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದಾಗಿರ್ತಕ್ಕಂಥದ್ದು ಮಿಸ್ಟೇಕ್ಸ್ ಆಗಿರ್ತಕ್ಕಂಥದ್ದು ಎರಡರ ಮಧ್ಯದಲ್ಲಿ ನಮಗೆ. ಸೊ ಹಾಗಾಗಿ ನಾವು ಈಗ
ಈ ಆತ್ಮಸ್ವರೂಪವನ್ನ ಯಾವುದರಿಂದನೂ ಪಡಿಬೇಕಾಗಿಲ್ಲ. ನಮ್ಮ ಸ್ವರೂಪವೇ ಆನಂದ ಸ್ವರೂಪ, ನಮ್ಮ ಸ್ವರೂಪವೇ ಚಿತ್ ಸ್ವರೂಪ, ನಮ್ಮ ಸ್ವರೂಪವೇ ಸತ್ಸ್ವರೂಪ. ನಾವು ಮಿಸ್ಟೇಕ್ ಮಾಡಿಕೊಂಡ್ಬಿಟ್ಟು ಕೋಶಗಳಿಂದ ನಮ್ಮನ್ನ ನಾವು ನಿರ್ಧಾರ ಮಾಡಿಕೊಂಡಿರೋದ್ರಿಂದ ಕೋಶಗಳಿಗೆ ಅನುಭವ ಆದಾಗ ಮಾತ್ರ ನಮ್ಮ ಅನುಭವ, ಕೋಶಗಳಿಗೆ ಅನುಭವ ಇಲ್ಲದೆ ಇರತಕ್ಕಂಥದ್ದು ನಮಗೆ ಅನುಭವ ಅಲ್ಲ. ಸೊ ಆ ಕಾರಣದಿಂದನೇ ಮಾಂಡುಕ್ಯದಲ್ಲಿ ಅದು ಅವಸ್ಥೆಗಳನ್ನ ತಗೊಂಡ್ಬಿಟ್ಟು ಇವು ಎಲ್ಲಾ ಕೋಶಗಳು ಲಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಆನಂದ ಇದೆಯೋ ಅದರ ಆಧಾರದ ಮೇಲೆನೆ ಎಲ್ಲ ಜೀವಿಗಳಿಗೆ ಕೂಡ ಆನಂದದ ಸ್ವಯಂ ಅನುಭೂತಿ ಇದೆ. ಎಲ್ಲವೂ ಅದೇ ಆನಂದದಿಂದ ಅನುಭವಿಸಲ್ಪಡುತ್ತವೆ. ಹಾಗಾಗಿ ಎಲ್ಲವೂ ಕೂಡ ಬ್ರಹ್ಮಸ್ವರೂಪವೇ. ಬ್ರಹ್ಮಸ್ವರೂಪ ಅಂತಕ್ಕಂತಹದ್ದು ಗೊತ್ತಿಲ್ಲ. ಅದಕ್ಕೆ ಮತ್ತೆ ಇನ್ನೂ ಅವರು ಕೇನೋಪನಿಷತ್ತಿನ ಮಂತ್ರವನ್ನ ಇಲ್ಲಿ ಮತ್ತೆ ಕೊಡ್ತಾ ಇದ್ದಾರೆ. ಏನೇದಂ ಜಾನತೆ ಸರ್ವಂ ತಂ ಕೇನಾನ್ನೇನ ಜಾನತಾಂ ವಿಜ್ಞಾತಾರಂ ಕೇನ ವಿದ್ಯಾ ಶಕ್ತಂ ವೇದ್ಯೇತು ಸಾಧನಂ. ವಿದ್ಯಾತ್ ಶಕ್ತಂ ವೇದ್ಯೇತು ಸಾಧನಂ. ಯಾವುದರ ಆಧಾರದಲ್ಲಿ ಇವೆಲ್ಲ ಚಲಿಸ್ತವೋ ಬಹಿರ್ಮುಖವಾಗಿ ಚಲಿಸುವಂತಹ ಪ್ರಾಣಿಗಳು ಆತ್ಮನನ್ನ ಹೇಗೆ ಅರಿತುಕೊಂಡಾವು ಅಂತ. ಅದಕ್ಕೆ ಆ ಹಿರಣ್ಯಕಶ್ಯಪು ಮತ್ತು ಮಗ ಪ್ರಹ್ಲಾದರ ಅನುಭವ ತುಂಬಾ ತುಂಬಾ ಚೆನ್ನಾಗಿದೆ. ಪ್ರಹ್ಲಾದ ಎಲ್ಲ ಕಡೆ ನೋಡ್ತಿದ್ದ, ಆ ಪರಮಾತ್ಮನ ತತ್ವವನ್ನ ನೋಡ್ತಿದ್ದ. ಅದೇ ಹಿರಣ್ಯಕಶ್ಯಪು ಅವನಿಗೆ ಅದು ಕಾಣಿಸ್ತಿದ್ದಿಲ್ಲ. ಸ್ಮಾಲ್ ಕರೆಕ್ಷನ್ ಏನಂತಂದ್ರೆ, ಅವನಲ್ಲಿ ಅಹಂಕಾರ ಇತ್ತು, ನಾನೇ ಸರ್ವಶಕ್ತ ಅಂತ ತಿಳ್ಕೊಂಡಿದ್ದ. ನಾನು ಆ ಕರ್ತನ ಅಭಿಮಾನದಿಂದ ಅವನು ನೋಡ್ತಾ ಇದ್ದ. ಹಾಗಾಗಿ ಹೊರಗಡೆ ಎಲ್ಲವೂ ಯಾವ್ದ ಕರ್ತೃತ್ವ ಭಾವದಿಂದ ನೋಡ್ತಾ ಇದ್ದಾನೋ ಆ ಡಿವಿಷನ್ ಜಗತ್ತು ಕಾಣಿಸ್ತಾ ಇತ್ತು, ನಾಮರೂಪಗಳು ಕಾಣಿಸ್ತಿದ್ದು ಅವನಿಗೆ. ಯಾಕಂದ್ರೆ ಈ ಮನಸ್ಸು ಅಂತಕ್ಕಂತಹದ್ದು ಸೃಷ್ಟಿಯಾದ್ಮೇಲೆ ಈ ಡಿವಿಷನ್ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಇದು ತನ್ನನ್ನ ತಾನು ಐಡೆಂಟಿಟಿ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಈ ಮನಸ್ಸು ನಮ್ಮನ್ನ ರೆಕಗ್ನೈಸ್ ಮಾಡೋಕ್ಕೋಸ್ಕರ ಸಲುವಾಗಿ ಪೃಥ್ವಿ ಮೇಲೆ ಈ ಮನಸ್ಸು ಡೆವಲಪ್ ಆಯಿತು ಅಂತ ಹೇಳ್ಬಿಟ್ಟು ಶ್ರೀ ಅರವಿಂದ್ ಅವರು ಪ್ರಸ್ತಾಪನೆ ಮಾಡ್ತಾರೆ. ಆ ಐಡೆಂಟಿಟಿ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಕ್ಕೋಸ್ಕರವಾಗಿ ಇರ್ಬೇಕಾಗಿತ್ತು. ಅದೇನಾಗಿಬಿಟ್ಟದೆ ಅಂದ್ರೆ ಅದೇ ಜ್ಞಾನ ಆಗಿಬಿಟ್ಟದೆ, ನಮಗೆ ಅದೇ ಜೀವನ ಆಗಿಬಿಟ್ಟದೆ. ಅಷ್ಟೇ ವ್ಯತ್ಯಾಸ. ತನ್ನನ್ನ ತಾನು ತಿಳಿಲಿಕ್ಕೋಸ್ಕರ ಸಲುವಾಗಿ ಮನಸ್ಸನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ಪರಮ ಸ್ವರೂಪ ವೇದ್ಯ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಮನಸ್ಸು ಬಂದಿದೆ. ಆದ್ರೆ ಅದು ಆ ಗುಣವನ್ನ ನಾವು ಅರಿಲಾರದನೆ ಮನಸ್ಸನ್ನೇ ಆಧಾರವಾಗಿಟ್ಟುಕೊಂಡು ಜಗತ್ತಿನ ಅನುಭವವನ್ನು ಏನು ಪಡ್ಕೊಳ್ತಿದ್ದೇವೋ ಹಾಗೆ ಆತ್ಮನನ್ನ ಕೂಡ ತಿಳ್ಕೊಳಕ್ ಸಾಧ್ಯ ಅಂತಕ್ಕಂಥದ್ದು ಭ್ರಾಂತಿ ಇದೆ. ಇಷ್ಟೇ ವ್ಯತ್ಯಾಸ. ಇದು ಕರೆಕ್ಷನ್ ಆಗ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಪ್ರಹ್ಲಾದನಿಗೆ ಆ ಜ್ಞಾನ ಇತ್ತು, ಆ ಈಗೋ ಹೋಗಿತ್ತು ಅವನಿಗೆ. ಹಾಗಾಗಿ ಅವನು ಪರಿಶುದ್ಧನಾಗಿದ್ದ, ಎಲ್ಲ ಕೋಶಗಳನ್ನು ಬಿಡುಗಡೆ ಪಡ್ಕೊಂಡಿದ್ದ. ಎಲ್ಲವೂ ಕೂಡ ಹರಿಯಿಂದಲೇ ನಡೀತಂತ ಗೊತ್ತಿತ್ತು. ಹಾಗಾಗಿ ಹರಿ ಸ್ವರೂಪನಾಗಿದ್ದ. ಎಲ್ಲ ಕೋಶಗಳು ಅವನಿಗೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಸ್ವಚ್ಛವಾಗಿದ್ದು, ಅದೇ ಕೋಶಗಳ ಮೂಲಕ ಅವನೆಲ್ಲ ಕಡೆ ಅವನನ್ನ ಹರಿಯನ್ನು ನೋಡಿದ. ಅಗ್ನಿಯಲ್ಲಿ ಹರಿಯನ್ನ ನೋಡಿದ, ವಿಷದಲ್ಲಿ ಹರಿಯನ್ನ ನೋಡಿದ. ನಾವೆಲ್ಲರೂ ಕೂಡ ಹಿರಣ್ಯಕಶ್ಯಪನ ತರ ಬಿಟ್ಟಿದ್ವಿ. ನಮಗೆ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ, ಮತ್ತೆ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಮೇಲೆ ಹೊರಗಡೆ ಕಾಣಿಸಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮಗೆ ನಮ್ಮ ಸೆಲ್ಫ್ ಅಭಿಮಾನ ಅಂತಕ್ಕಂಥದ್ದು ಗಾಢವಾಗಿದೆ.
ಈ ಶ್ಲೋಕದಲ್ಲಿ ಹೇಳ್ತಾ ಇದೆ, ಕೇನೇಶಿತಂ ಪ್ರೇಷಿತಂ ಮನಃ ಕೇನೇಶಿತಂ, ಏನೆಲ್ಲ ಕಣ್ಣು ನೋಡ್ತಾ ಇದೆಯೋ ಆ ಕಣ್ಣು ನೋಡ್ಬೇಕಾದ್ರೆ ಆ ಒಳಗಡೆ ಇರತಕ್ಕಂತ ಆತ್ಮವೇ ಕಾರಣ, ಕಿವಿ ಕೇಳ್ಬೇಕಾದ್ರೆ ಆತ್ಮವೇ ಕಾರಣ, ನಾಲಿಗೆ ರುಚಿಯನ್ನು ಅನುಭವಿಸ್ಬೇಕಾದ್ರೆ ಆತ್ಮನೇ ಕಾರಣ, ಮನಸ್ಸು ತಿಳಿಬೇಕು ಅಂತಂದ್ರೆ ಆತ್ಮನೇ ಕಾರಣ, ಬುದ್ಧಿ ಗೋಚರಾಗ್ಬೇಕಂದ್ರೆ ಆತ್ಮನೇ ಕಾರಣ. ಆತ್ಮನಿಲ್ಲದೆ ಇವು ಯಾವ ಚಲಿಸೋದಿಲ್ಲ, ಆತ್ಮನಿಂದಲೇ ಇವೆಲ್ಲ ಬೆಳಗುತ್ತವೆ. ಏನೇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್ ವಿಜ್ಞಾತಾರಮರೇ ಕೇನ ವಿಜಾನೀಯಾತ್. ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರವನ್ನು ಕೂಡ ಮತ್ತೆ ಪುನಃ ಇಲ್ಲಿ ಎರಡು ಕಡೆ ಸೇರಿಸಿದ್ದಾರೆ ಅವರು. ಆತ್ಮ ಅಂತಕ್ಕಂತಹದ್ದು ಸ್ವಯಂ ಪ್ರಕಾಶವುಳ್ಳಂತಹದ್ದು ಮತ್ತು ಸ್ವಯಂ ಎಲ್ಲರಿಗೂ ವೇದ್ಯವಾಗಿರ್ತಕ್ಕಂತಹದ್ದು. ಈ ಆತ್ಮನನ್ನ ಇಲ್ಲ ಅಂತನ್ಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅವನನ್ನ ತಿಳಿಬೇಕು ಅಂತಕ್ಕಂತಹದ್ದು, ಅವನನ್ನ ಅರಿಬೇಕಂತಕ್ಕಂಥದ್ದು ಮತ್ತೆ ಇನ್ನೊಂದು ವಸ್ತು ಇಲ್ಲ ಯಾವುದು, ಮತ್ತೆ ಯಾವುದರಿಂದ ಅರಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಅದಿರಿ ಅಂತನಕ ನಿಮ್ಗೇನು ಯಾರಾದ್ರೂ ಐಡೆಂಟಿಟಿ ಬೇಕಾ? ನಾನಿದ್ದೇನೆ ಅಂತ ಹೇಳ್ಬೇಕಾದ್ರೆ ಇಲ್ಲ, ನನಗೆ ಅನುಭವ ಅದ. ಒಂದು 100 ಕೋಟಿ ಜನ ನಿಂತುಕೊಂಡು ನೀ ಇಲ್ಲ ಅಂತ ಹೇಳ್ರಿ, ನನಗೇನಾದ್ರು ಸ್ವಲ್ಪ ಸಂಶಯ ಬರ್ತದ? ಬರೋದಿಲ್ಲ. ಬಿಕಾಸ್ ನಾನು ಅದಿನಂತ ನನಗೆ ಅನುಭವ ವೇದ್ಯ ಅದ. ಹಾಗೆ ನಾವು ಯಾವ ಕೋಶಗಳಲ್ಲಿ ಅಭಿಮಾನವನ್ನಿಟ್ಟುಕೊಂಡು ನಾನು ಅಂತ ಹೇಳ್ತಾ ಇದ್ದೇವೋ ಆ ಎಲ್ಲಾ ಕೋಶಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಸ್ವಯಂ ವಿದ್ಯನಾಗಿರ್ತಕ್ಕಂತಹ ಆ ಪರಮಾತ್ಮನನ್ನ ತಿಳಿದಾಗ ಅದು ಮುಂದೆ ಅದನ್ನ ವಿಸ್ತಾರ ಮಾಡ್ತಾರೆ. ಮತ್ತೆ ನಿಮಗೆ ಸಂಶಯ ಬರಬಹುದು, ಮತ್ತೆ ಇವು ಯಾವ ಕೋಶಗಳು ಅದರಿಂದ ಅವನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಮತ್ತೆ ಅವನಿಂದ ಅರಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸೆಕೆಂಡ್ ಕ್ವಶನ್ ಬರ್ತದೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸ್ವರೂಪ ನಿಶ್ಚಯ ಅಂತ ಕರಿತೀವಿ. ಆತ್ಮಸ್ವರೂಪ ನಿಶ್ಚಯವನ್ನ ಇಲ್ಲಿವರೆಗೆ ಮಾಡಿ ಇಷ್ಟು ಹೇಳ್ಬಿಟ್ಟು ಈ 19 ಮತ್ತು 20ನೇ ಶ್ಲೋಕದಲ್ಲಿ ಚೆನ್ನಾಗಿ ಬೈತಾರೆ ಅವನಿಗೆ. ನಮ್ಮೆಲ್ಲರಿಗೆ ಬೈತಾ ಇದ್ದಾರೆ, ಪೂರ್ವ ಪಕ್ಷಿ ಅಲ್ಲ ಇದು. ಬೋಧೆ ಅಪ್ಪಿ ಅನುಭವೋ ಯಸ್ಯ ನ ಕಥಂ ಕಥಂಚನ ಜಾಯತೆ ತಂ ಕಥಂ ಬೋಧಯೇ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ ಜುಹ್ವಾಮೇಸ್ತಿನ ವೇದ್ಯುಕ್ತಿಃ ಲಜ್ಜಾಯೈ ಕೇವಲಂ ಯಥಾ ನ ಬುಧ್ಯತೆ ಮಯಾ ಬೋಧೋ ಬೋದ್ಧವ್ಯ ಇತಿ ತಾದೃಶಿ. ಸುಂದರವಾಗಿರ್ತಕ್ಕಂಥದ್ದು ಒಂದು ಅನುಭವಜನ್ಯವಾಗಿರ್ತಕ್ಕಂಥದ್ದು ಎಕ್ಸಾಂಪಲ್ ಕೊಡ್ತಾರೆ. ಜುಹ್ವಾ ಅಂದ್ರೆ ನಾಲಿಗೆ. ನನಗೆ ನಾಲಿಗೆ ಇಲ್ರಿ ಅಂತ ಹೇಳಿ ಹೇಳಿಲ್ಲ. ಆದ್ರೆ ತಿಳುವಳಿಕೆ ಇರ್ತಕ್ಕಂಥವನು ಅವನ ಮಾತನ್ನ ಒಪ್ತಾನ. ಯಾಕಂತಂದ್ರೆ ನಾಲಿಗೆ ಇಲ್ಲದೆ ಇದ್ರ ಮಾತನಾಡಕ್ಕೆ ಬರೋದಿಲ್ಲ. ಆದ್ರೆ ಅವ ಹೇಳ್ತಾ ಇದ್ದಾನೆ ನನಗೆ ನಾಲಿಗೆ ಇಲ್ಲ ಅಂತ. ಅವಾಗ ಅವನು ಎದುರುಗಡೆ ತಿಳುವಳಿಕೆ ಇರ್ತಕ್ಕಂಥವನು ಅವನಿಗೆ ಗೊತ್ತಾಗತ್ತೆ, ಅವನಿಗೆ ಇವನೆಂತ ಪೆದ್ದ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು 19ನೇ ಶ್ಲೋಕದಲ್ಲಿ ಬೋಧೆ ಅಪಿ ಅನುಭವೋ ಯಶ್ಯ ಅವನ್ನ ಚೆನ್ನಾಗಿ ಬೈತೇ ಇದ್ದಾರೆ ಅವರು. ಇಷ್ಟು ಪರಿಪೂರ್ಣವಾಗಿರ್ತಕ್ಕಂತಹ ಇನ್ಬಿಲ್ಟ್ ಆಗಿರ್ತಕ್ಕಂತಹ ನಮ್ಮೆಲ್ಲರಲ್ಲಿ ಆ ಸತ್ಯ ಚಿತ್ತ ಆನಂದದ ಗುಣ ಸ್ವಯಂ ವೇದ್ಯವಾಗಿದ್ದರೂ ಕೂಡ ನನಗೆ ಇಲ್ಲ, ಅದು ನನಗೆ ಅನುಭವ ಬರ್ತಾ ಇಲ್ಲ ಅಂತ ಯಾರಾದ್ರೂ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಏನಂತ ಹೇಳ್ಬೇಕಂತಂದ್ರೆ ಮನುಷ್ಯ ರೂಪದಲ್ಲಿರುವ ಮಣ್ಣಿನ ಹೆಂಟೆ ಅಥವಾ ಜಡ ಇದು ಹೇಳ್ಬಿಟ್ಟು ಇಂಥವ್ರಿಗೆ ಶಾಸ್ತ್ರ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರಕಾರ ಸ್ವರೂಪ ನಿಶ್ಚಯವನ್ನ
ಅನೇಕ ಉಪನಿಷತ್ತಿನ ಆಧಾರದ ಮೇಲೆ ನಿಶ್ಚಯ ಮಾಡಿದ. ಈಗ ನಿಶ್ಚಯ ಮಾಡಿರ್ತಕ್ಕಂತಹದ್ದನ್ನ ಮತ್ತೆ ಅದೇ ಕೋಶಗಳ ಮೂಲಕ ಹೇಗೆ ಅರ್ಥಕೊಳ್ಬೇಕು ಅನ್ನುವಂತಹದ್ದನ್ನ ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಚಿಂತನೆ ಮಾಡೋಣ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.